ಭಯ ಭಯ 8 ಮಂದಿ ಸಿಎಂಗೂ ಕಾಡಿತ್ತು ಅದೇ ಭಯ. ಸಿದ್ದು ಬಚಾವಾದ್ರೂ ಬಿಎಸ್ವೈಗೆ ಢವಢವ. ಆ ಭಯದಿಂದಲೇ ಕುರ್ಚಿ ಕಳೆದುಕೊಂಡ್ರ 7 ಜನ ಮುಖ್ಯಮಂತ್ರಿಗಳು. ಆ ಸ್ಥಳಕ್ಕೆ ಭೇಟಿ ಕೊಟ್ರೆ ಅಧಿಕಾರ ಕಳೆದುಕೊಳ್ತಾರೆ ಅನ್ನೋದು ನಿಜಾನ? ಇದೇ ಈ ಹೊತ್ತಿನ ಫೋಕಸ್ 18 ಚಾಮರಾಜ ರಹಸ್ಯ. ನಾನು ಚೈತ್ರ ರಾಜ್. ಸಿಎಂ ಬಿಎಸ್ವೈಗೆ ಭಯ ಭಯ ಭಯ. 8 ಮಂದಿ ಸಿಎಂಗೂ ಕಾಡಿತ್ತು ಅದೇ ಭಯ. ಸಿದ್ದು ಬಚಾವಾದ್ರೂ ಬಿಎಸ್ವೈಗೆ ಢವಢವ. ಭಯ ಭಯ ಭಯ. ಸಿಎಂ ಬಿಎಸ್ವೈಗೆ ಈಗ ದೊಡ್ಡ ಭಯ ಶುರುವಾಗಿದೆ. ಕೇಸರಿ ಕಲಿಗೆ ಇನ್ನಿಲ್ಲದಂತೆ ಕಾಡುತ್ತಿದೆ ಆ ಒಂದು ಭೀತಿ. ಒಂದಾನೊಂದು ಕಾಲದಲ್ಲಿ ವಿಧಾನಸೌಧವನ್ನೇ ನಡುಗಿಸಿದ್ದ ಕೇಸರಿ ಕಲಿಗೆ ಈಗ ನಡುಕ ಶುರುವಾಗಿದೆ. ಶತ್ರುಕೋಟೆಯನ್ನೇ ಭೇದಿಸಿ ಕಮಲಕೋಟೆಯನ್ನ ಕಟ್ಟಿದ ವೀರನಿಗೆ ಅದೊಂದು ಆತಂಕ ಕಾಡ್ತಿದೆ. ಸವಾಲಿನ ಸುನಾಮಿಯನ್ನೇ ಬೆನ್ನಟ್ಟಿ ಬಂದ ಕಮಲಾಧಿಪತಿಗೆ ಅದೊಂದು ವಿಚಾರ ಇನ್ನಿಲ್ಲದಂತೆ ಭೀತಿ ಹುಟ್ಟಿಸಿದೆ. 2 ಸ್ಥಾನದಿಂದ 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಕಮಲಪಾಳ್ಯಕ್ಕೆ ತಂದುಕೊಟ್ಟ ವೀರನಿಗೆ ಈಗ ಢವ ಶುರುವಾಗಿದೆ. ಸಿಎಂ ಯಡಿಯೂರಪ್ಪಗೆ ಕಾಡುತ್ತಿದೆ ಆ ಒಂದು ಭಯ. ಕೇವಲ ರಾಜಾಹುಲಿಗೆ ಮಾತ್ರವಲ್ಲ, 8 ಮಂದಿ ಸಿಎಂಗೂ ಕಾಡಿತ್ತು ಅದೇ ಭಯ. ಆದ್ರೆ ಆ ಒಂದು ಭಯದಿಂದ ಸಿದ್ದು ಮಾತ್ರ ಬಚಾವಾದ್ರು. ಆದ್ರೆ ಬಿಎಸ್ವೈ ಎದೆಯಲ್ಲಿ ಈಗಾಗಲೇ ಢವ ಶುರುವಾಗಿದೆ. ಎಂತೆಂಥ ಸವಾಲುಗಳನ್ನೇ ಎದುರಿಸಿರೋ ರಾಜ್ಯ ಬಿಜೆಪಿ ಭೀಷ್ಮನಿಗೆ ಮಾತ್ರ ಆ ಒಂದು ಹೆದರಿಕೆ ಇನ್ನಿಲ್ಲದಂತೆ ಕಾಡುತ್ತಿದೆ. ಎಂಥ ಕಷ್ಟದ ಸಮಯದಲ್ಲೂ ಧೃತಿಗೆಡದೆ ಅಧಿಕಾರವನ್ನ ಪಡೆದುಕೊಂಡ ಧೀರನಿಗೆ ಎದುರಾಗಿದೆ ಮಹಾ ಆತಂಕ. ದಿನರಾತ್ರಿ ಅದೇ ಯೋಚನೆಯಲ್ಲಿಯೇ ಮುಳುಗಿರ್ತಾರೆ ಕಮಲಾಧಿಪತಿ. ದೋಸ್ತಿ ಸರ್ಕಾರವಿದ್ದಾಗ ಇನ್ನು ಬಿಎಸ್ವೈಗೆ ಅಧಿಕಾರ ಸಿಗಲ್ಲ ಅಂತಾನೆ ಭಾವಿಸಲಾಗಿತ್ತು. ಆಗಲೂ ಕೂಡ ಎದೆಗುಂದದೆ ಎಲ್ಲವನ್ನೂ ಎದುರಿಸಿ ಸಿಎಂ ಗದ್ದುಗೆಗೆ ಏರೆಬಿಟ್ರು. ಎಲ್ಲರೂ ಅಸಾಧ್ಯ ಎಂದ ಕೆಲಸವನ್ನ ಯಡಿಯೂರಪ್ಪ ಸಾಧ್ಯವಾಗಿಸಿ ತೋರಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು. ಆದ್ರೆ ಇಂಥ ಪ್ರತಿಜ್ಞಾ ಶೂರ್ನಿಗೆ ಅದೊಂದು ಭಯ ಬೆನ್ನಿಗೆ ಬಿದ್ದ ಬೇತಾಳದಂತೆ ಕಾಡುತ್ತಿದೆ. ಬಿಎಸ್ವೈ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಾಗಲೆಲ್ಲ ಅವರೇ ಹೇಳಿದಂತೆ ಅವರದ್ದು ಒಂದು ರೀತಿ ತಂತಿ ಮೇಲಿನ ನಡಿಗೆ ರೀತಿಯೇ ಆಗಿದೆ. ಪ್ರತಿದಿನವೂ ಕೂಡ ಸವಾಲಿನಿಂದಲೇ ಕೂಡಿದೆ. ಇವೆಲ್ಲವನ್ನು ಅವರು ನೀರು ಕುಡಿದಷ್ಟೇ ಸುಲಭವಾಗಿ ಎದುರಿಸಿದ್ದಾರೆ. ಈಗ ಯಡಿಯೂರಪ್ಪ ಮುಂದೆ ಸಚಿವ ಸಂಪುಟಕ್ಕೆ ಮೇಜರ್ ಆಪರೇಷನ್ನ ಸವಾಲು ಎದುರಾಗಿದೆ. ಮಂತ್ರಿಮಂಡಲಕ್ಕೆ ಯಾರನ್ನು ಸೇರಿಸಿಕೊಳ್ಳುವುದು, ಯಾರನ್ನು ಕೈಬಿಡುವುದು ಎಂಬ ಗೊಂದಲದಲ್ಲಿದ್ದಾರೆ ಬಿಎಸ್ವೈ. ಈ ನಡುವೆ ಸಿಎಂಗೆ ಕಾಡ್ತಾ ಇರೋ ಆ ಭಯವೇ ಕುರ್ಚಿ ಕಳೆದುಕೊಳ್ಳುವ ಭಯ. ಸಿಎಂಗೆ ಎದುರಾಗಿದೆ ಕುರ್ಚಿ ಕಳೆದುಕೊಳ್ಳುವ ಭಯ. ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ಕೆಲ ದಿನಗಳಿಂದ ಕೇಸರಿ ಪಾಳ್ಯದಲ್ಲಿ ಪರ್ಯಾಯ ನಾಯಕತ್ವದ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಸಿಎಂ ಬದಲಾವಣೆ ಮಾಡಲು ತೆರೆಮರೆಯಲ್ಲಿಯೇ ಕಸರತ್ತನ್ನ ನಡೆಸಲಾಗ್ತಿದೆ. ಹೈಕಮಾಂಡ್ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಚಿಂತನೆ ನಡೆಸುತ್ತಿತ್ತು. ಬಿಎಸ್ವೈರನ್ನ ಕಟ್ಟಿ ಹಾಕುವುದಕ್ಕಾಗಿಯೇ 3 ಜನ ಡಿಸಿಎಂಗಳನ್ನ ಮಾಡಿದ್ರು. ಪರ್ಯಾಯ ಒಕ್ಕಲಿಗ ನಾಯಕನನ್ನ ಸೃಷ್ಟಿ ಮಾಡುವುದಕ್ಕೂ ಹೈಕಮಾಂಡ್ ಪ್ರಯತ್ನ ಪಡಿತು. ಉಪಚುನಾವಣೆಯಲ್ಲಿ ಬಿಜೆಪಿ ಸೋತ್ರೆ ಬಿಎಸ್ವೈರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರ ಕೂಡ ನಡೆಯುತ್ತಿತ್ತು. ಬೇರೆಯವರು ಸಿಎಂ ಆಗ್ತಾರೆ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೂ ಸ್ವಲ್ಪ ದಿನ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ, ಉತ್ತರ ಕರ್ನಾಟಕದವರು ಸಿಎಂ ಆಗ್ತಾರೆ ಅಂತ ಕೆಲ ದಿನಗಳ ಹಿಂದೆ ಬಾಂಬ್ ಸಿಡಿಸಿದ್ರು. ಯಾಕಂದ್ರೆ ಮ್ಯಾಗಿನವ್ರಿಗೆ ಸಾಕಾಗಿತ್ತು. ಅದು ಮುಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕದವ್ರನ್ನ ಮಾಡೋದಂತ ನಮ್ಮ ಪ್ರಧಾನಮಂತ್ರಿಗಳು ಮನಸ್ಸಾಗ ಬಂದ್ಬಿಟ್ಟಾರೆ. ಇಷ್ಟೇ ಅಲ್ಲ, ರಾರಾ ಹಾಗೂ ಶಿರಾ ಬೈ ಎಲೆಕ್ಷನ್ ಟೈಮ್ನಲ್ಲೇ ಸಿಎಂ ಬಿಎಸ್ವೈ ಕುರ್ಚಿ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಭವಿಷ್ಯ ನುಡಿದಿದ್ರು. ಬಿಹಾರ ಎಲೆಕ್ಷನ್ ಆದ್ಮೇಲೆ ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಹೇಳಿದ್ರು. ಪ್ರಕಾರ ಬಿಹಾರ ಚುನಾವಣೆವರೆಗೆ ಇರ್ತಾರೆ ಅಷ್ಟೇ. ಬಿಹಾರ್ನ ಚುನಾವಣೆ ಫಲಿತಾಂಶ ಬಂದ ಮೇಲೆ ಯಡಿಯೂರಪ್ಪನವ್ರನ್ನ ತೆಗೀತಾರೆ. ಕುರ್ಚಿ ಬಗ್ಗೆ ಭವಿಷ್ಯ ಕೇಳಿ ಬರ್ತಿದ್ದ ಬೆನ್ನಲ್ಲೇ ಈ ರೀತಿ ಏನೂ ಆಗಲ್ಲ ಅಂತ ಬಿಎಸ್ವೈ ಹೇಳಿಕೆ ಕೂಡ ಕೊಟ್ಟಿದ್ರು.
ಎಷ್ಟೇ ಸಮಸ್ಯೆಗಳಿದ್ರು ಎಲ್ಲವನ್ನ ಕೂಲಾಗಿಯೇ ಹ್ಯಾಂಡಲ್ ಮಾಡುತ್ತಿದ್ರು ಕಮಲಾಧಿಪತಿ. ತಮಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ. ಬಿಎಸ್ವೈಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಇದ್ದಂತೆ. ಆದ್ರೂ ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿದ ಸಿಎಂಗೆ ಕುರ್ಚಿಯ ಭಯ ಮತ್ತೊಂದು ರೀತಿಯಲ್ಲಿ ಕಾಡ್ತಾ ಇದೆ. ಅದಕ್ಕೆ ಕಾರಣ ಚಾಮರಾಜನಗರ ರಹಸ್ಯ. ಬಿಎಸ್ವೈಗೆ ಕಾಡ್ತಿದೆ ಚಾಮರಾಜನಗರ ಭಯ. ಅಲ್ಲಿಗೆ ಭೇಟಿ ಕೊಟ್ಟರೆ ಸಿಎಂಗೆ ಎದುರಾಗುತ್ತಾ ಕುರ್ಚಿ ಕಂಟಕ. ಎಸ್, ಚಾಮರಾಜನಗರ ರಹಸ್ಯ. ಏನಪ್ಪಾ ಇದು ಚಾಮರಾಜನಗರ ರಹಸ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೇ ಈಗ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಇದೇ ನವೆಂಬರ್ 25 ಹಾಗೂ 26ಕ್ಕೆ ಸಿಎಂ ಬಿಎಸ್ವೈ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಗಾಗಿ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ. ಆದ್ರೆ ಈ ವೇಳೆ ಚಾಮರಾಜನಗರಕ್ಕೆ ಮಾತ್ರ ಭೇಟಿ ಕೊಡೋಕೆ ಹಿಂದೇಟು ಹಾಕ್ತಿದ್ದಾರೆ ರಾಜಾಹುಲಿ. ಇದಕ್ಕೆ ಕಾರಣ ಚಾಮರಾಜನಗರಕ್ಕೆ ಭೇಟಿ ಕೊಟ್ರೆ ಸಾಕು ಅಧಿಕಾರ ಕಳೆದುಕೊಂಡು ಬಿಡ್ತೀವಿ ಅನ್ನೋ ನಂಬಿಕೆ ರಾಜಕಾರಣಿಗಳಲ್ಲಿ, ಅದರಲ್ಲೂ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಮನೆ ಮಾಡಿಬಿಟ್ಟಿದೆ. ಈ ನಂಬಿಕೆಯನ್ನು ಕೆಲವರು ಮೂಢನಂಬಿಕೆ ಅಂತಾನೂ ಕರೀತಾರೆ. ಚಾಮರಾಜನಗರಕ್ಕೆ ಭೇಟಿ ಕೊಟ್ರೆ ಅಧಿಕಾರ ಹೋಗುತ್ತಾ? ಇಲ್ಲಿಗೆ ಭೇಟಿ ಕೊಟ್ಟಿರೋ ಕೆಲ ಸಿಎಂಗಳು ಕುರ್ಚಿ ಕಳೆದುಕೊಂಡಿರೋದು ಬಹಳಷ್ಟು ಜನರ ನಂಬಿಕೆಯನ್ನು ನಿಜವಾಗಿಸಿಬಿಟ್ಟಿದೆ. ಅವರು ಕಾಕತಾಳೀಯ ಎಂಬಂತೆ ಕುರ್ಚಿ ಕಳೆದುಕೊಂಡ್ರೋ ಬೇರೆ ಯಾವ ಕಾರಣಕ್ಕೆ ಅಧಿಕಾರ ಕಳೆದುಕೊಂಡ್ರೋ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ಬಂದು ಭೇಟಿ ಕೊಟ್ಟ ನಂತರ ಅಧಿಕಾರದ ಚುಕ್ಕಾಣಿ ಕಳೆದುಕೊಂಡಿದ್ದಾರೆಂಬ ಹಣೆಪಟ್ಟಿ ಮಾತ್ರ ಇಂದಿಗೂ ಜೀವಂತವಾಗಿದೆ. ಆ ಕಂಟಕದಿಂದ ಬಚಾವಾದ ಸಿದ್ದರಾಮಯ್ಯ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟರೂ ಅಧಿಕಾರ ಹೋಗಲಿಲ್ಲ. ಚಾಮರಾಜನಗರಕ್ಕೆ ಭೇಟಿ ಕೊಟ್ರೆ ಅಧಿಕಾರ ಹೋಗಿಬಿಡುತ್ತೆ ಅನ್ನೋ ಭಯ ರಾಜಕಾರಣಿಗಳಲ್ಲಿ ಬಹಳಷ್ಟು ಜನರಲ್ಲಿ ಇದ್ರೂನು ಅದರಿಂದ ಬಚಾವಾಗಿದ್ದು ಮಾತ್ರ ಕೇವಲ ಒಬ್ಬ ನಾಯಕ. ಅವರೇ ಮಾಜಿ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಯಾವಾಗಲೂ ಮೂಢನಂಬಿಕೆಯನ್ನ ಪ್ರಶ್ನೆ ಮಾಡ್ತಿದ್ರು. ಅದಕ್ಕಾಗಿ ಮೂಢನಂಬಿಕೆಗಳ ಪ್ರತಿಬಂಧಕ ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿದ್ರು. ಇವರು ಮೂಢನಂಬಿಕೆಗಳನ್ನು ಅಷ್ಟಾಗಿ ನಂಬುತ್ತಿರಲಿಲ್ಲ. ಚಾಮರಾಜನಗರಕ್ಕೆ ಹೋದ್ರೆ ಕುರ್ಚಿ ಕಳೆದುಕೊಳ್ತಾರೆ ಅನ್ನೋ ಆತಂಕ ಇದ್ರೂ ಕೂಡ ಅದಕ್ಕೆ ಸೊಪ್ಪು ಹಾಕದೆ ಸಿದ್ದು ಚಾಮರಾಜನಗರಕ್ಕೆ ಭೇಟಿ ನೀಡಿದ್ದರು. ಚಾಮರಾಜನಗರಕ್ಕೆ 10ಕ್ಕೂ ಹೆಚ್ಚು ಬಾರಿ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಒಂದು ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ. ರಾಜೀನಾಮೆ ಕೊಟ್ಬಿಡಿ, ಯಾಕೆ ತಂತಿ ಮೇಲೆ ನಡೆಯಬಹುದಿರಿ? ತಂತಿ ಮೇಲೆ ನಡ್ಬಿಟ್ಟು ಸಿಎಂ ಆಗಿದ್ದಾಗ ಹಿಂದೆ ಕೆಲ ಮುಖ್ಯಮಂತ್ರಿಗಳು ಮಾಡದ ಸಾಹಸಕ್ಕೆ ಕೈ ಹಾಕಿದ್ರು. ಯಾವ ಚಾಮರಾಜನಗರಕ್ಕೆ ಹೋದ್ರೆ ಕುರ್ಚಿ ಹೋಗುತ್ತೆ ಅಂತ ನಂಬಲಾಗಿತ್ತೋ ಅದೇ ಚಾಮರಾಜನಗರಕ್ಕೆ ಸಿದ್ದರಾಮಯ್ಯ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 10 ಬಾರಿ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಜಿಲ್ಲೆಯ ಗುಂಡ್ಲುಪೇಟೆ, ಕೊಳ್ಳೇಗಾಲ, ಹನೂರು ಸೇರಿದಂತೆ ಇತರ ಕಡೆಗಳಿಗೆ 13ಕ್ಕೂ ಹೆಚ್ಚು ಬಾರಿ ಭೇಟಿ ನೀಡಿದ್ದರು. ಚಾಮರಾಜನಗರಕ್ಕೆ 10 ಬಾರಿ ಭೇಟಿ ಕೊಟ್ಟಿತ್ತು. ಇದಾದ ನಂತರ ಸಿದ್ದರಾಮಯ್ಯ ಕುರ್ಚಿ ಕಳೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಮೂಡಿತ್ತು. ಆದ್ರೆ ಸಿದ್ದುಗೆ ಮಾತ್ರ ಯಾವುದೇ ಕುರ್ಚಿ ಕಂಟಕ ಎದುರಾಗಿರಲಿಲ್ಲ. ಈ ಮೂಲಕ ಅವರು ಆ ಮೂಢನಂಬಿಕೆಯನ್ನ ಹೊಸಕಿ ಹಾಕಿದ್ರು. ಅವರು 5 ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನ ಪೂರೈಸಿದ್ರು. ಸಿದ್ದರಾಮಯ್ಯ ನಂತರ ಈಗ ಮತ್ತೆ ಚಾಮರಾಜನಗರಕ್ಕೆ ಹೋಗ್ತಾ ಇರೋ ಸಿಎಂ ಅಂದ್ರೆ ಅದು ರಾಜಾಹುಲಿ ಯಡಿಯೂರಪ್ಪ. ಸಿದ್ದರಾಮಯ್ಯ ಅವರಿಗೂ ಮೊದಲು ಹಲವು ಜನ ಸಿಎಂಗಳು ಚಾಮರಾಜನಗರಕ್ಕೆ ಭೇಟಿ ಕೊಟ್ಟು ಕುರ್ಚಿ ಕಳೆದುಕೊಂಡಿದ್ರು. ಆದ್ರೆ ಸಿದ್ದು ಮಾತ್ರ ಬಚಾವಾಗಿದ್ರು. ಈಗ ಸಿದ್ದು ನಂತರ ಯಡಿಯೂರಪ್ಪ ಭೇಟಿ ಕೊಡ್ತಿದ್ದು ಏನಾಗಬಹುದು ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಅದರಲ್ಲೂ ದೇವರನ್ನ ಬಿಎಸ್ವೈ ಹೆಚ್ಚಾಗಿ ನಂಬುತ್ತಾರೆ. ಹಾಗಾಗಿ ಅವರಿಗೆ ಒಳಗೊಳಗೆ ಆ ರೀತಿ ಆತಂಕವೊಂದು ಕಾಡ್ತಾ ಇರೋದಂತೂ ಸತ್ಯ. ಎಲ್ಲಿ ತಾನು ಕುರ್ಚಿ ಕಳೆದುಕೊಂಡು ಬಿಡ್ತೀನೋ, ಎಲ್ಲಿ ತನಗೆ ಅಧಿಕಾರ ಹೋಗ್ಬಿಡುತ್ತೇನೋ ಅನ್ನೋ ಭಯ ಅವರಲ್ಲಿ ಮನೆ ಮಾಡಿದೆ. ಸಿಎಂ ಬಿಎಸ್ವೈ ಇದೇ ತಿಂಗಳು ನವೆಂಬರ್ 25 ಹಾಗೂ 26ರಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಗಾಗಿ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಈ ಹಿಂದೆ ಸಿಎಂ ಆಗಿದ್ದಾಗಲೂ ಬಿಎಸ್ವೈ 14 ಕಿಲೋಮೀಟರ್ ಅಂತರದಲ್ಲಿರುವ ಸಂತೆಮರಹಳ್ಳಿಗೆ ಭೇಟಿ ಕೊಟ್ಟಿದ್ರು. ಆದರೆ ಚಾಮರಾಜನಗರದ ಹತ್ರವೂ ಸುಳಿದಿರಲಿಲ್ಲ.
ಬಿಎಸ್ವೈಗೆ ಈಗಲೂ ಕೂಡ ಕುರ್ಚಿ ಭಯ ಇನ್ನೂ ಹೋದಂತೆ ಕಾಣ್ತಾ ಇಲ್ಲ. ಈಗಾಗಲೇ ಕೇಸರಿ ಪಾಳ್ಯದಲ್ಲಿ ನಾಯಕತ್ವದ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಪಕ್ಷದೊಳಗಿರೋ ಬಿಎಸ್ವೈ ವಿರೋಧಿಗಳು ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಇನ್ನಿಲ್ಲದಂತೆ ಕಾದು ಕುಳಿತಿದ್ದಾರೆ. ಅದಕ್ಕಾಗಿ ರಣತಂತ್ರವನ್ನೂ ರೂಪಿಸುತ್ತಿದ್ದಾರೆ, ದಾಳವನ್ನೂ ಹೂಡುತ್ತಿದ್ದಾರೆ. ಹಾಗಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿಎಸ್ವೈ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ಇಷ್ಟಪಡ್ತಿಲ್ಲ. ತಮ್ಮ ಒಂದು ತಪ್ಪು ಹೆಜ್ಜೆಯಿಂದ ಎಲ್ಲಿ ಅಧಿಕಾರ ಕಳೆದುಕೊಂಡು ಬಿಡ್ತೀನೇನೋ, ತಮ್ಮ ವಿರೋಧಿಗಳಿಗೆ ತಾನೇ ದಾರಿ ಮಾಡಿಕೊಟ್ಟ ಹಾಗೆ ಆಗುತ್ತೇನೋ ಅಂತ ಅವರು ಈ ಬಾರಿಯೂ ಚಾಮರಾಜನಗರಕ್ಕೆ ಭೇಟಿ ನೀಡಲು ಹಿಂದೇಟು ಹಾಕ್ತಿದ್ದಾರೆ ಎನ್ನುವ ಮಾತುಗಳಿವೆ. ಈ ಹಿಂದೆ ಕಾಕತಾಳೀಯವೆಂಬಂತೆ 5 ಜನ ಸಿಎಂಗಳು ಚಾಮರಾಜನಗರಕ್ಕೆ ಭೇಟಿ ಕೊಟ್ಟ ಬೆನ್ನಲ್ಲೇ ಅಧಿಕಾರ ಕಳೆದುಕೊಂಡಿದ್ರು. ಕೆಲ ಮುಖ್ಯಮಂತ್ರಿಗಳು ಇದೇ ಭಯದಿಂದಲೇ ಚಾಮರಾಜನಗರದ ಹತ್ತಿರ ಕೂಡ ಸುಳಿದಿರಲಿಲ್ಲ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕೆ ಜನಪ್ರತಿನಿಧಿಗಳು ತುದಿಗಾಲಿನಲ್ಲಿ ನಿಂತ್ಕೊಂಡಿರ್ತಾರೆ. ಆದ್ರೆ ಚಾಮರಾಜನಗರಕ್ಕೆ ಹೋಗೋಕೆ ಹಿಂದೇಟು ಹಾಕ್ತಾರೆ. ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಹಲವು ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನೇ ಕಳೆದುಕೊಂಡ್ರು. ಹಾಗಾದ್ರೆ ಯಾವೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರದಿಂದ ವಂಚಿತಾನುಘಟಿ ಮುಖ್ಯಮಂತ್ರಿಗಳ ನಿದ್ದೆಗೆಡಿಸಿದೆ ಈ ಚಾಮರಾಜನಗರ? ಇಲ್ಲಿಗೆ ಭೇಟಿ ಕೊಟ್ಟ 6-7 ಜನ ಮುಖ್ಯಮಂತ್ರಿಗಳು ಕಾಕತಾಳೀಯವೆಂಬಂತೆ ಅಧಿಕಾರ ಕಳೆದುಕೊಂಡಿದ್ದಾರೆ. ಇದಕ್ಕೆ ಭಯ ಬಿದ್ದ 8 ಜನ ಸಿಎಂಗಳು ಈ ಕ್ಷೇತ್ರದತ್ತ ಸುಳಿಯಲೇ ಇಲ್ಲ. ಈ ಕ್ಷೇತ್ರಕ್ಕೆ ಕಾಲಿಟ್ಟು ಪದವಿಯನ್ನ ಕಳೆದುಕೊಂಡವರು ಯಾರು? ಇಲ್ಲಿಗೆ ಎಂಟ್ರಿನೇ ಕೊಡದ ರಾಜಕಾರಣಿಗಳು ಯಾರ್ಯಾರು ಅನ್ನೋದನ್ನ ತೋರಿಸ್ತೀವಿ, ನೀವೇ ನೋಡಿ. ಮಲೆ ಮಹದೇಶ್ವರನ ತಾಣ ಚಾಮರಾಜನಗರ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು. ಹಾಗೆ ಜನಪ್ರತಿನಿಧಿಗಳು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸ್ತಾರೆ. ಸಂಕಷ್ಟಗಳನ್ನ ಪರಿಹರಿಸಪ್ಪ ಅಂತ ಕೇಳಿಕೊಳ್ತಾರೆ. ಮಲೆ ಮಹದೇಶ್ವರ ಸನ್ನಿಧಿಗೆ ಭೇಟಿ ಕೊಡೋ ಜನನಾಯಕರು, ಅದರಲ್ಲೂ ಮುಖ್ಯಮಂತ್ರಿಗಳು ಅಧಿಕಾರ ಕಳೆದುಕೊಳ್ಳೋ ಭಯದಿಂದ ಚಾಮರಾಜನಗರಕ್ಕೆ ಕಾಲಿಡಲ್ಲ. ಕಾಕತಾಳೀಯವೆಂಬಂತೆ ಇಲ್ಲಿಗೆ ಕಾಲಿಟ್ಟ ಬೆನ್ನಲ್ಲೇ ಕೆಲ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನೇ ಕಳೆದುಕೊಂಡಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಮಾತ್ರವಲ್ಲ, ಹಿಂದಿನ ಸಿಎಂಗಳು ಕೂಡ ಹೀಗೆ ಚಾಮರಾಜನಗರಕ್ಕೆ ಕಾಲಿಟ್ಟ ಬೆನ್ನಲ್ಲೇ ಕಾಕತಾಳೀಯವೆಂಬಂತೆ ಅಧಿಕಾರವನ್ನೇ ಕಳೆದುಕೊಂಡಿದ್ದು. ಯಾರೆಲ್ಲ ಸಿಎಂ ಸ್ಥಾನದಿಂದ ಪದಚ್ಯುತಿ ಆಗಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ದೇವರಾಜ ಅರಸಿಂದ ಹಿಡಿದು ಕುಮಾರಸ್ವಾಮಿವರೆಗೂ ಹಲವು ಮುಖ್ಯಮಂತ್ರಿಗಳು ಇಲ್ಲಿಗೆ ಭೇಟಿ ಕೊಟ್ಟ ಬೆನ್ನಲ್ಲೇ ಅಧಿಕಾರದಿಂದ ಕೆಳಗಿಳಿದಿದ್ದಾರೆ ಎನ್ನಲಾಗುತ್ತೆ. ಸಿಎಂ ಕುರ್ಚಿಯಿಂದ ಕೆಳಗಿಳಿದಿದ್ದ ದೇವರಾಜ ಅರಸ್, ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಾಗಲೇ ಅಧಿಕಾರ ಕಳೆದುಕೊಂಡಿದ್ದ ಗುಂಡೂರಾವ್. ದೇವರಾಜ ಅರಸ್ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ, ಹಿಂದುಳಿದ ವರ್ಗಗಳ ಹರಿಕಾರ, ಜನನಾಯಕ, ಬಡವರ ಧ್ವನಿ ಎಂದೇ ಖ್ಯಾತರಾಗಿದ್ದರು. ನಾಯಕತ್ವದ ಗುಣ ಹೊಂದಿದ್ದ ಅರಸ್ ಕೂಡ ಅಧಿಕಾರ ಕಳೆದುಕೊಂಡಿದ್ರು. ಅದು ಕೂಡ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟ ಬೆನ್ನಲ್ಲೇ ಅರಸ್ ಮುಖ್ಯಮಂತ್ರಿ ಗದ್ದುಗೆಯಿಂದ ಕೆಳಗಿಳಿದಿದ್ರು ಅನ್ನೋ ಮಾತಿದೆ. ಹಾಗೆ ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರ ತಂದೆ ಗುಂಡೂರಾವ್ ಕೂಡ ಚಾಮರಾಜನಗರಕ್ಕೆ ಬಂದು ಹೋದ ನಂತರವೇ ಸಿಎಂ ಸ್ಥಾನವನ್ನು ತ್ಯಜಿಸಬೇಕಾಯಿತು. ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಿದ್ದ ರಾಮಕೃಷ್ಣ ಹೆಗಡೆ, ಇಲ್ಲಿಗೆ ಕಾಲಿಟ್ಟ ಬೆನ್ನಲ್ಲೇ ಅಧಿಕಾರ ತ್ಯಜಿಸಿದ್ದ ಹೆಗಡೆ. ಎಸ್ಆರ್ ಬೊಮ್ಮಾಯಿಗೂ ಎದುರಾಗಿತ್ತು ಇದೇ ಪರಿಸ್ಥಿತಿ. ರಾಮಕೃಷ್ಣ ಹೆಗಡೆ ನಾಡು ಕಂಡ ಧೀಮಂತ ರಾಜಕಾರಣಿ. ಅರ್ಥಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದ ಹೆಗಡೆಯವರು ರಾಜ್ಯಕ್ಕೆ ಉತ್ತಮ ಆಡಳಿತ ಕೊಟ್ಟಿದ್ರು. ಇವರು ಸಿಎಂ ಆಗಿದ್ದ ವೇಳೆ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಿದ್ದರು. ಆಗ ಕಾಕತಾಳೀಯ ಎಂಬಂತೆ ಸಿಎಂ ಸ್ಥಾನ ತ್ಯಜಿಸಿದ್ರು. ಈ ಅಧಿಕಾರ ಕಳೆದುಕೊಳ್ಳುವ ಸರಣಿ ಇಲ್ಲಿಗೆ ಮುಗಿಯಲ್ಲ. ಹೆಗಡೆಯವರ ನಂತರ ಎಸ್ಆರ್ ಬೊಮ್ಮಾಯಿ ಕೂಡ ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟಿದ್ರು. ಯಾವಾಗ ಈ ಕ್ಷೇತ್ರಕ್ಕೆ ಕಾಲಿಟ್ರೋ ನೋಡಿ, ಅದರ ಬೆನ್ನಲ್ಲೇ ಅವರ ಸಿಎಂ ಗದ್ದುಗೆ ಕೂಡ ಅವರ ಕೈ ತಪ್ಪಿ ಹೋಯಿತು. ಆಗಿನ ಸಿಎಂ ಆಗಿದ್ದ ವೀರೇಂದ್ರ ಪಾಟೀಲ್ ಕೂಡ 1991ರಲ್ಲಿ ಚಾಮರಾಜನಗರಕ್ಕೆ ಬಂದು ಹೋಗಿದ್ದೇ ಕೊನೆ. ಅವರು ಕೂಡ ಬೇರೆ ಬೇರೆ ಕಾರಣಗಳಿಂದ ಅಧಿಕಾರ ಕಳೆದುಕೊಂಡ್ರು. ಆಗಿನಿಂದಲೂ ಚಾಮರಾಜನಗರಕ್ಕೆ ಈ ಕಳಂಕ ಅಂಟಿಕೊಂಡಿದೆ. ಇಲ್ಲಿ ಸಿಎಂ ಆದವರು ಕಾಲಿಟ್ಟರೆ ಸಾಕು, ಅವರು ಪದಚ್ಯುತಿಗೊಳ್ಳುತ್ತಾರೆ ಅನ್ನೋ ಭಯ ಎಲ್ಲರ ಮನದಲ್ಲೂ ಅಚ್ಚೊತ್ತಿ ಬಿಡ್ತು. ನಂತರ ಹಲವು ವರ್ಷಗಳ ಕಾಲ ಚಾಮರಾಜನಗರಕ್ಕೆ ಭೇಟಿ ಕೊಡೋಕೆ ಭಯ ಪಡ್ತಿದ್ರು ಆಗಿನ ಮುಖ್ಯಮಂತ್ರಿಗಳು. ಹಾಗಾಗಿ ಹಲವು ಸಿಎಂಗಳು ಚಾಮರಾಜನಗರದತ್ತ ಮುಖ ಮಾಡಲೇ ಇಲ್ಲ. 2020 ಸರ್ಕಾರವಿದ್ದಾಗ ಭೇಟಿ ಕೊಟ್ಟಿದ್ದ ಕುಮಾರಸ್ವಾಮಿ, ಸಿಎಂ ಸ್ಥಾನವನ್ನೇ ತ್ಯಜಿಸಿದ್ರು ಎಚ್ಡಿಕೆ. ಸುಮಾರು 16 ವರ್ಷಗಳ ನಂತರ ಅಂದಿನ ಸಿಎಂ ಆಗಿದ್ದ ಕುಮಾರಸ್ವಾಮಿ ಚಾಮರಾಜನಗರಕ್ಕೆ ಕಾಲಿಟ್ಟಿದ್ರು. 2007ರ ಮೇ ತಿಂಗಳಿನಲ್ಲಿ ಚಾಮರಾಜನಗರಕ್ಕೆ ಭೇಟಿ ನೀಡುವ ಮೂಲಕ ಮೂಢನಂಬಿಕೆಯನ್ನು ಧಿಕ್ಕರಿಸಿದ್ರು. ಆದರೆ 2020 ಸರ್ಕಾರದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ಅಧಿಕಾರ ಹಂಚಿಕೆಯ ಗೊಂದಲ ಉಂಟಾಗುತ್ತೆ. ಇದರ ಪರಿಣಾಮ ಎಂಬಂತೆ ಕಾಕತಾಳೀಯವಾಗಿ ಸಿಎಂ ಹುದ್ದೆಯಿಂದ ಎಚ್ಡಿಕೆ ಪದಚ್ಯುತಿಗೊಂಡರು. ಹಾಗೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ತಮ್ಮ ಅಧಿಕಾರದ ಕೊನೆ ದಿನಗಳಲ್ಲಿ ಚಾಮರಾಜನಗರಕ್ಕೆ ಆಗಮಿಸಿದ್ರು. ಅದರ ಬೆನ್ನಲ್ಲೇ ಸಿಎಂ ಸ್ಥಾನ ಶೆಟ್ಟರ್ ಕೈಯಿಂದ ತಪ್ಪಿ ಹೋಯಿತು. ಕೆಲವರು ಹೋಗಿ ಅಧಿಕಾರ ಕಳೆದುಕೊಂಡ್ರು. ಇನ್ನು ಕೆಲ ಮುಖ್ಯಮಂತ್ರಿಗಳು ಹೋದ್ರೆ ಎಲ್ಲಿ ಅಧಿಕಾರ ಕಳೆದುಕೊಂಡು ಬಿಡ್ತೀವೋ ಅಂತ ಚಾಮರಾಜನಗರದತ್ತ ಮುಖ ಕೂಡ ಮಾಡಲಿಲ್ಲ.
ಈ ಮೌಢ್ಯಕ್ಕೆ ಬೆದರಿದ ಎಸ್ ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಎಚ್ ಡಿ ದೇವೇಗೌಡ, ಜೆಎಚ್ ಪಟೇಲ್, ಎಸ್ ಎಂ ಕೃಷ್ಣ, ಧರಮ್ ಸಿಂಗ್ ಇತ್ತ ಕಾಲಿಡಲಿಲ್ಲ. ಸಮಾಜವಾದಿ ಎನಿಸಿದ್ದ ಜೆಎಚ್ ಪಟೇಲರು ಬರಲಿಲ್ಲ. 1997ರಲ್ಲಿ ಚಾಮರಾಜನಗರವನ್ನು ಜಿಲ್ಲೆಯಾಗಿ ಘೋಷಿಸಿದ್ದ ಅವರು ಅದೇ ವರ್ಷದ ಆಗಸ್ಟ್ 15ರಂದು ನೂತನ ಜಿಲ್ಲೆಯ ಉದ್ಘಾಟನೆಗೆ ನಗರಕ್ಕೆ ಬರಬೇಕಿತ್ತು. ಆದರೆ ಅಧಿಕಾರ ಹೋಗಿಬಿಡುತ್ತದೆ ಎಂಬ ಭೀತಿಯಿಂದ ಅವರು ಮಲೆಮಹದೇಶ್ವರ ಬೆಟ್ಟದಲ್ಲಿಯೇ ಜಿಲ್ಲೆಯನ್ನು ಉದ್ಘಾಟಿಸಿದರು. ಇನ್ನು ಸದಾನಂದ ಗೌಡರು ಚಾಮರಾಜನಗರಕ್ಕೆ ಭೇಟಿ ನೀಡದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಜಿಲ್ಲೆಯ ಬರ ಅಧ್ಯಯನ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು. ಅಷ್ಟಕ್ಕೂ ಮುಖ್ಯಮಂತ್ರಿಗಳು ಇಲ್ಲಿಗೆ ಭೇಟಿ ಕೊಟ್ಟ ಬೆನ್ನಲ್ಲೇ ಅಧಿಕಾರ ಕಳೆದುಕೊಳ್ತಿರೋದು ಯಾಕೆ? ಕಾಮಾಡಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ರಾಜಾಹುಲಿ ಎಂತೆಂಥ ಬೆಟ್ಟದಂತ ಸವಾಲುಗಳನ್ನೇ ನುಂಗಿ ನೀರು ಕುಡಿದಿದ್ದಾರೆ. ಎಂಥ ಅಗ್ನಿ ಪರೀಕ್ಷೆಗಳು ಬಂದರೂ ಅದನ್ನ ಹಿಮ್ಮೆಟ್ಟಿ ಜಯಿಸಿದ್ದಾರೆ. ಸುತ್ತಲೂ ಶತ್ರುಕೋಟೆ ಇದ್ರೂ ಎಲ್ಲವನ್ನು ಭೇದಿಸಿದ್ದಾರೆ. ಇವೆಲ್ಲವನ್ನು ಅವರು ಮಾಡಿರೋದು ಅಧಿಕಾರ ಉಳಿಸಿಕೊಳ್ಳುವ ಸಲುವಾಗಿ. ಈಗ ಅದೇ ಅಧಿಕಾರಕ್ಕೆ ಕುತ್ತು ಬರುತ್ತೆ ಅನ್ನೋ ಭಯದಲ್ಲಿ ರಾಜಾಹುಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ಕೊಡೋಕೆ ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಚಾಮರಾಜನಗರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟವರೆಲ್ಲ ಅಧಿಕಾರ ಕಳೆದುಕೊಳ್ತಾರೆ ಅನ್ನೋ ಹಣೆಪಟ್ಟಿ ಏನಿದೆಯಲ್ಲ, ಅದನ್ನು ಕಳಚೋದಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಟ್ರೈ ಮಾಡಿದ್ರಂತೆ. ಕೆಲ ವರ್ಷಗಳ ಹಿಂದೆ ದೋಷ ನಿವಾರಣೆಗೆ ಅಷ್ಟಮಂಗಲ ಪೂಜೆ ಮಾಡಿಸಿದ್ರಂತೆ. ಈ ಕ್ಷೇತ್ರಕ್ಕೆ ಕಾಲಿಟ್ರೇನೆ ಅಧಿಕಾರ ಕಳೆದುಕೊಳ್ತಾರೆ ಅನ್ನೋದು ಮೂಢನಂಬಿಕೆ. ಇದರ ಹಿಂದೆ ಯಾವ ರಹಸ್ಯವೂ ಇಲ್ಲ. ಇವೆಲ್ಲವೂ ಕಾಕತಾಳೀಯವೆಂಬಂತೆ ಆಗಿದೆ. ಇಲ್ಲಿಗೆ ಭೇಟಿ ಕೊಟ್ಟ ಬೆನ್ನಲ್ಲೇ ಆಕಸ್ಮಿಕವಾಗಿ ಹಲವರು ತಮ್ಮ ಅಧಿಕಾರ ಕಳೆದುಕೊಂಡಿದ್ದಾರೆ ಅಷ್ಟೇ. ಇದಕ್ಕೆ ಮೂಢನಂಬಿಕೆಯ ಲೇಪನ ಮಾಡೋದು ಬೇಡ, ಚಾಮರಾಜನಗರದ ಹೆಸರಿಗೆ ಕಳಂಕ ತರುವುದು ಬೇಡ ಅನ್ನೋದು ಸಾಹಿತಿಗಳು ಹಾಗೂ ಇಲ್ಲಿನ ಸ್ಥಳೀಯರ ಅಭಿಪ್ರಾಯ. ಮಲೆಮಹದೇಶ್ವರನೇ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಇಲ್ಲಿ ಅಂತಹ ಅಪಶಕುನಗಳು ಆಗೋದಿಲ್ಲ. ಈ ರೀತಿ ಭಯಪಟ್ಟುಕೊಂಡು ಚಾಮರಾಜನಗರಕ್ಕೆ ಕಾಲಿಡದೆ ಹೋದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುವುದು ಹೇಗೆ? ಜನಪ್ರತಿನಿಧಿಗಳು ಈ ರೀತಿ ಮೂಢನಂಬಿಕೆಯಿಂದ ಆಚೆ ಬರಬೇಕು ಅನ್ನೋದು ಸುಶಿಕ್ಷಿತರ ಮಾತು. ಬಿಎಸ್ವೈ ಭೇಟಿಗೆ ಇನ್ನೂ ಕೆಲ ದಿನಗಳು ಬಾಕಿ ಇವೆ. ಈ ನಡುವಲ್ಲಿ ಸಿಎಂ ಮನಸ್ಸು ಬದಲಾಯಿಸಿ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ಕೊಡ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕು. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ